ನಮ್ ಗೌಡ್ರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದಿದು. ನೀವ್ ಹೆಂಗ್ಸರಲ್ಲ ಮನೇಲಿ ಬಿದ್ದೀರಿ. ಇದೆಲ್ಲ ಗಂಡಸರು ತೀರ್ಮಾನ ಮಾಡೋ ವಿಷಯ. ಇದನ್ನ ಗಂಡಸೆ ತೀರ್ಮಾನ ಮಾಡ್ಲಿ. ಇನ್ಯಾವ ಗಂಡಸ್ ಬರ್ತಾನೆ ತೀರ್ಮಾನ ಮಾಡಕ್ಕೆ? ಹೆಣ್ಣಿನ ಮಹತ್ವದ ಬಗ್ಗೆ ನಿಮ್ಗೇನಾದ್ರೂ ಗೊತ್ತೇನ್ರಯ್ಯ? ಹೆಣ್ಣು ಸಂಸಾರದ ಕಣ್ಣು ಕಣ್ಣು ಕಣ್ಣು. ಸೌಂಡ್ ಬರ್ತಿಲ್ಲ ಬಿಡಮ್ಮ. ಉಪಾಧ್ಯಕ್ಷರೇ, ಏನು? ಐ ಲವ್ ಯು. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕವು. ಎಲ್ಲರಿಗೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಬರೀ ಕೇಸರಿ ಬಾತ್ ಸರ್. ಇವಾಗ ಚೌಚೌಬಾತ್ ಇದೆ. ಒಬ್ಬಳು ತಿನ್ನೋರು ತಿನ್ಬೋದು, ಕೇಸರಿ ಬಾತ್ ತಿನ್ನೋರು ತಿನ್ಬೋದು. ಇವಾಗ ಒಂದು ಉಪಾಧ್ಯಕ್ಷ ಅಂತ ಪಿಕ್ಚರ್ ಮಾಡ್ತಿದ್ದೀವಿ, ನೀವು ಹೀರೋಯಿನು ಆಡಿಷನ್ಗೆ ಬನ್ನಿರಿ ಅಂತ ಬಂದಿದ್ದಾರೆ. ಇವರು ಬಂದು ಆಡಿಷನ್ ಕೊಟ್ಟು ವಾಪಸ್ ಹೋಗೋ ತನಕ ಹೀರೋ ಯಾರು ಅಂತ ಗೊತ್ತೇ ಇಲ್ಲ ಅಂತ ಮೇಡಮ್ಗೆ. ಚಿಕ್ಕಣ ಏನಾರು ಒಂದು ದೊಡ್ಡ ಡಾಕು ಇರಬೇಕು. ಸೊ ಜನಕ್ಕೇನು ಅಂದರೆ ಇನೋಸೆನ್ಸು ಅವ್ರ ಲುಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಂಗೆ ಇರಲ್ಲ ಸರ್. ಈ ಮಧ್ಯರಾತ್ರಿ 2 ಗಂಟೆಗೆಲ್ಲ ಎಚ್ಚರ ಆಗ್ಬಿಡುತ್ತೆ. ನಾನು ಶೂಟಿಂಗ್ 7 ಗಂಟೆ ಅಂದರೆ 8 ಗಂಟೆಗೆ ನಮ್ಮ ಬೈಕ್ಲು ಬಂದು ಎಬ್ಬಸರು ಇರೋವಾಗ ಅಂತಿದ್ದೆ. ಈಗ ಯಾರು ಎಬ್ಸೋದು ಬೇಡ, ಅಲಾರಾಮು ಬೇಡ, ಮಧ್ಯದಲ್ಲಿ ಎಚ್ಚರ ಆಗ್ಬಿಡುತ್ತೆ. ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದಿರಲ್ಲ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಆ ಆ ಮಿತಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಒಬ್ಬ ಫ್ಲೆಕ್ಸಿಬಲ್ ನಟ. ನಾನು ಚಿಕ್ಕಣ್ಣನ ಬಗ್ಗೆ ಹೇಗೆ ಹೇಳಬೇಕು ಅಂತ ಅನ್ನಿಸ್ತದೆ ಅಂದರೆ, ಚಿಕ್ಕಣ್ಣನನ್ನು ಹೀಗೆ ಅಂತ ಫ್ರೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ನರಸಿಂಹರಾಜ್ ಇರ್ಬೋದು, ಬಾಲಣ್ಣ ಇರ್ಬೋದು, ನಾವು ಆ ಇಡೀ ಕಾಲವನ್ನು ನೋಡ್ಕೊಂಡು ಬಂದಿದ್ದೇವೆ. ಸ್ವತಃ ರಾಜ್ಕುಮಾರು ಅದ್ಭುತವಾಗಿ ಕಾಮಿಡಿ ಮಾಡ್ತಾಯಿದ್ರು, ಆಯಿತಾ. ಆದರೆ ಚಿಕ್ಕಣ್ಣನ ಪ್ರಾಬ್ಲಮ್ ಏನು ಅಂದರೆ, ಚಿಕ್ಕಣ್ಣನ ಒಂದು ಸಿನಿಮಾಕ್ಕೆ ಇನ್ನೊಂದು ಸಿನಿಮಾಕ್ಕೆ ಮೊನೋಟೋನಸ್ ಅಂತ ಚಿಕ್ಕಣ್ಣದ ಕಾರಣ ಕಡಿಮೆ. ಕನ್ನಡದಲ್ಲಿ ಸುಮಾರು ಜನ ಮೊನೋಟೋನಸ್ ಆಗಿ ಈಗ ಬಹಳ ಲೋ ಇದರಲ್ಲಿ ಇದ್ದಾರೆ, ದೊಡ್ಡ ದೊಡ್ಡವರೇ. ಅವ್ರು ತಪ್ಪಲ್ಲ, ಅದು ಅವ್ರನ್ನ ದುಡಿಸ್ಕೊಳ್ಳೋರು ತಪ್ಪು. ಅವ್ರಿಗೆ ಒಳ್ಳೆ ಪಾತ್ರ ಕೊಟ್ರೆ ಇವತ್ತಿಗೂ ನೀವು ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅದು ರಂಗಾಯಣ ರಘು ಸಮಸ್ಯೆ ಅಲ್ಲ. ರಂಗಾಯಣ ರಘುಗೆ ಅವಕಾಶವನ್ನು ಕೊಟ್ಟು ಮಾಡಿಸಿದವರ ಪ್ಲಸ್. ಅದು ಮಾಡುವ ತಾಕತ್ತು ಅವ್ರಿಗಿತ್ತು. ಅವ್ರು ಯಾವ್ದು ಬೇಕಾದ್ರೂ ಮಾಡ್ತಾರೆ. ಇವರು ಒಂದು ಚಿಕ್ಕಣ್ಣಂದ್ರೆ ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ಸಣ್ಣದು ಹೊಸತನ್ನ ಏನೋ ಒಂದು ಕೊಟ್ಟು ಹೋಗ್ತಾರೆ ಈ ಹುಡುಗ. ನನ್ನ ಕಂಡಾಗಿ ನಿಮಗೆ ಚಿಕ್ಕಣ್ಣನ ಎದುರು ಪರ್ಫಾರ್ಮ್ ಮಾಡುವಾಗ ಇದ್ದ ಸವಾಲುಗಳೇನು? ನನಗಂತ ಆ ಥರ ಏನು ಅನಿಸಿಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಬ್ಬರು ತುಂಬ ಈಸಿಯಾಗೆ ಮಾಡ್ಕೊಂಡು ಹೋದ್ವಿ ನಾವು, ಏನೇ ಸೀನ್ಸ್ ಇದ್ರು. ಆಮೇಲೆ ತುಂಬ ಕಾಂಬಿನೇಷನ್ ಸೀನ್ಸ್ ಇತ್ತು ನಂದು ಅವ್ರದ್ದು. ಏನೇ ಇದ್ರು ಸೀನ್ನ ಅಂದರೆ ಡೈರೆಕ್ಟರ್ ಹೇಗೆ ಹೇಳ್ತಾ ಇದ್ರು ಅಷ್ಟು ಕರೆಕ್ಟಾಗಿ ಹೋಗ್ತಾ ಇತ್ತು. ನನಗೆ ಭಯ ಅನ್ನೋದು ಇರಲಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಭಯ ಪಟ್ಟಿಲ್ಲ ನಾನು. ಇವಾಗ ಬಂದಾಗ ನನಗೆ ಒಂದು ಸ್ಕ್ರಿಪ್ಟ್ ಅಂತ ಬಂದಾಗ, ನಾನು ಸೀರಿಯಲ್ ಮಾಡುವಾಗಲೂ ಅಷ್ಟೇ, ನಂಗೆ ಸ್ಕ್ರಿಪ್ಟ್ ಅಂತ ಬಂದಾಗ ನಾನು ಸ್ಟಡಿ ಮಾಡ್ತಿದ್ದೆ, ಬರೀತಾ ಇದ್ದೆ, ಬರೆದ್ರೆ ನೀಟಾಗಿ ಜ್ಞಾಪಕ ಇರುತ್ತೆ ಅಂತ. ಆಮೇಲೆ ಅದನ್ನ ಮಿರರ್ ಮುಂದೆ ಒಂದು ಸತಿ ನೋಡಿದ್ರೆ ನಾನು ಹೇಗೆ ಕಾಣಿಸ್ತೀನಿ ಅನ್ನೋ ಒಂದು, ಯಾರೇ ಇರಲಿ ಅಂದರೆ ನಾನು 100% ಕೊಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ನನಗೆ ಮುಂಚಿಂದನೂ ಇತ್ತು. ಇವಾಗ ನಾನು ಸ್ಕೂಲಿಂದ ಬರ್ತಾಯಿದ್ರು ಅದೊಂದು ಇತ್ತು ನನಗೆ. ಹೀರೋಯಿನ್ ಆಗಬೇಕನ್ನೋ ಒಂದು ಆಸೆ ಇತ್ತು. ಸೊ ಹೇಗೆ ಏನು ದಾರಿ ಗೊತ್ತಿರಲಿಲ್ಲ, ಬರೀ ಹುಚ್ಚತನ ಇತ್ತು. ಇಲ್ಲಿ ಬಂದಮೇಲೆ ಎಲ್ಲರೂ ನಾನು ಇವ್ರಿಗೆ ಎಷ್ಟೊತ್ತಿ ಕೇಳಿದ್ದೀನಿ, ನೀವು 3 ಪೇಜ್ ಡೈಲಾಗ್ ಎಲ್ಲ ಹೇಳ್ತಿದ್ರಲ್ಲ, ಹೇಗೆ ಹೇಳ್ತಿದ್ರಿ ಒಂದೇ ಟೇಕಲ್ಲಿ? ಇಲ್ಲ, ಅದು ಓದ್ತಿದ್ದೆ, ನನಗೆ ಹೇಗೆ ಬೇಕು ನಾನು ಅದನ್ನು ಮಾಡಿಫೈ ಮಾಡ್ಕೋತಾ ಇದ್ದೆ ಅಂತ ಅವ್ರು ನನಗೆ ಹೇಳಿದ್ದಾರೆ. ಸೊ ನನಗೆ ಸ್ಕ್ರಿಪ್ಟ್ ಎಲ್ಲ ಕೊಟ್ಟಾಗ ನಾನು ಸ್ಟಡಿ ಮಾಡ್ತಿದ್ದೆ, ಕ್ಯಾರವಾನಲ್ಲಿ ಆ್ಯಕ್ಚುಲಿ ರಿಹರ್ಸ್ ಮಾಡ್ತಾಯಿದ್ದೆ. ಆಮೇಲೆ ಬಂದು ಮಾಡ್ತಾಯಿದ್ದೆ ಸರ್. ಅಂತ ನನಗೆ ಏನು ಭಯ ಸವಾಲಂತ ಅಂತ ಅನಿಸಿಲ್ಲ. ನಿಮಗೆ ಇವರೊಟ್ಟಿಗಿನ ಕಾಂಬಿನೇಷನ್ ಹೀರೋಯಿನ್ ನನಗೆ ಇವರೊಟ್ಟಿಗೆ ಎಕ್ಸ್ಟ್ರಾರ್ಡಿನರಿ ಇಲ್ಲ. ಹೊಸಬ್ರಲ್ಲ ಸರ್, ಮೇಡಮ್ ಮಾತಾಡಿಸ್ತಿರ್ಲಿಲ್ಲ. ಅದು ಬಿಟ್ಟರೆ ಮಾತಾಡಿಸ್ತಿರ್ಲಿಲ್ಲ ಅನ್ನೋದೊಂದು ಬಿಟ್ರೆ ಎಲ್ಲ ಚೆನ್ನಾಗಿ ಮಾಡೋರು. ಇಲ್ಲ ನಮಗೆ ಅದೇನು ಗುಡ್ ಮಾರ್ನಿಂಗ್ ಹೇಳಿದ್ರು ಹೇಳ್ತಿರ್ಲಿಲ್ಲ. ಅದು ಯಾಕೆ ಅಂತ ಅವ್ರನ್ನೇ ಕೇಳ್ಬೇಕು ನಾನು. ಹೌದಲ್ರಿ? ಇಲ್ಲ ಸರ್, ಸುಮ್ಮನೆ ಹೇಳ್ತಾರೆ. ಚಿಕ್ಕಣ್ಣನ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ರೆ ನೀವೇ ಮೋಸ್ಟ್ಲಿ ಇವ್ರು ಶಾರುಖ್ ಖಾನ್ ಇಮ್ಯಾಜಿನ್ ಮಾಡ್ಕೋತಿದ್ರು.
ಅಯ್ಯೋ, ನಾನು first ಶಾರುಖ್ ಖಾನ್ ಜೊತೆ ಮಾಡೋಣ ಅಂದ್ರೆ first ಯಾರೋ ಒಂದು ಬಲ್ಲೆಳ್ಳಿ ಪ್ರಶ್ನೆ ಚಿಕನ ಕೇಳಿದೆ. ಬಂದ್ಬಿಟ್ಟಲ್ಲ ಅಂತ. ಫಸ್ಟ್ ಒಂದು ಪ್ರಶ್ನೆ ಕೇಳಿದೆ. ಅಪ್ಪಾಜಿ ಸರ್ ಒಂದ್ ನಿಮಿಷ, ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾ? ಪ್ರೊಡಕ್ಷನ್ ಇಂದ ಫೋನ್ ಮಾಡಿದ್ದಾರೆ, ನಿಮಗೆ ಒಂದು ಉಪಾಧ್ಯಕ್ಷ ಅಂತ ಪಿಕ್ಚರ್ ಮಾಡ್ತಿದ್ದೀವಿ, ನೀವು ಹೀರೋಯಿನು ಆಡಿಷನ್ಗೆ ಬನ್ರಿ ಅಂತ. ಬಂದಿದ್ದಾರೆ ಇವರು. ಬಂದು ಆಡಿಷನ್ ಕೊಟ್ಟು ವಾಪಸ್ ಹೋಗೋ ತನಕ ಹೀರೋ ಯಾರು ಅಂತ ಗೊತ್ತೇ ಇಲ್ಲ ಅಂತ ಮೇಡಮ್ಗೆ. ಹೌದು, ಸಪೋಸ್ ಗೊತ್ತಿದ್ರೆ ಗೊತ್ತಿರ್ ಬರ್ತಾನೆ ಇರ್ಲಿಲ್ವ? ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಅಂತ ಭಾವಿಸ್ತಾರೆ. ಮೋಸ್ಟ್ಲಿ ಹಂಗ ಅನ್ಕೊಂಡಿರ್ಬೇಕು. ಚಿಕ್ಕಳದೆಲ್ಲ ಸಹ ಇದ್ರಲ್ಲಿ ಬಂದು ಹೋಗುತ್ತೆ ಕಳತ್ತೆ. ಮಹಾರಾಷ್ಟ್ರಿ ಮೇಡಮ್ ಅವರ ಕ್ಯಾರೆಕ್ಟರ್ ಸಿಕ್ಕಿರ್ಬೇಕು ಹಾಗಿತ್ತ? ಇಲ್ಲ ಆಕ್ಚುಲಿ ಗೊತ್ತಿರ್ಲಿಲ್ಲ ಹೀರೋ ಯಾರು ಅಂತ. ಆಡಿಷನ್ ಮಾಡಿ ಆದ್ಮೇಲೆ ಯಾರು ಆದ್ರೆ ನಾನ್ ಸ್ಟಾರ್ ಅಂತ ಅವ್ರು ಅಲ್ವಾ? ಅಲ್ಲ, ಈಗ ನಿಮ್ಮ ಈ ಫೇರ್ ಇದೆಯಲ್ಲ ಕಲರ್, ಅದು ಏನೋ ಬಹಳ ಉತ್ತರ ದಕ್ಷಿಣ ಅಂತ ಅನಿಸಿಲ್ಲ ನಿಮ್ಗೆ ಯಾವ್ದು? ಆಕ್ಚುಲಿ ಅನ್ಸಿಲ್ಲ ಅಂದ್ರೆ ಅಥವಾ ಅವ್ರ ಹತ್ತಿರ ಇರೋದ್ರಿಂದ ನೀವು ಇನ್ನೂ ಇಷ್ಟು ಶ್ಯಾಮ. ಕರೆಕ್ಟು. ನಾವು ಎಲ್ಲ ಬೆಳಗ್ಗೆ ಇದ್ರೆ ನಿಮ್ನ ಯಾರು ಬೆಳಗವ್ರು ಅಂತಾರೆ. ಅದು ಓಕೆ, ಅದೆಲ್ಲ ಬಿಟ್ಟು ಮಾತಾಡೋದಾದ್ರೆ ಬಟ್ ನಮಗೆ ತುಂಬ ಹೀರೋ ಗೊತ್ತಾದ್ಮೇಲೆ ಏನಾಯ್ತು? ತುಂಬ ಭಯ ಇತ್ತು ಸರ್. ಏನಕ್ಕೆ ಅಂದರೆ ಇದು ಬೇರೆ ಒಂದು ಲವ್ ಸಬ್ಜೆಕ್ಟು ಇಲ್ಲ ಬೇರೆ ಯಾವುದೋ ಮಾಸ್ ಪಿಕ್ಚರ್ ಆದರೆ ಹೀರೋಯಿನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕೆಂದರೆ ಎಲ್ಲರೂ ಒಂದು ಲೆವೆಲ್ಗೆ ಆ್ಯಕ್ಟ್ ಮಾಡ್ತಾರೆ, ಅದು ಓಕೆ. ಕಾಮಿಡಿ ಸಿನಿಮಾ ಅಂದಾಗ ಹೀರೋಯಿನ್ಗೆ ಕಾಮಿಡಿ ಟೈಮಿಂಗು ಇರಬೇಕು, ಅದು ವೆರಿ ಇಂಪಾರ್ಟೆಂಟ್. ನಮಗೆ ಅದೊಂದು ಗಾಬರಿ ಇತ್ತು, ಏನಾಗುತ್ತೋ ಏನೋ ಅಂತ. ಬಟ್ ಏನು ಮಾತಾಡದೇ ಇರಲಿ ಬಿಡಲಿ, ಬಟ್ ಕ್ಯಾಮ್ರಾ ಮುಂದೆ ಬಂದ್ರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಕೂತ್ಕೊಂಡು ಕತೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ನಾವೇನು ಅಂದ್ಕೊಂಡು ಇಲ್ಲ ಹೀರೋಯಿನ್ ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ಇದು ವರ್ಕ್ ಆಗುತ್ತೆ ಅಂತ ಏನು ಅಂದ್ಕೊಂಡಿದ್ವಿ ಅದು 100% ಫುಲ್ಫಿಲ್ ಆಗಿದೆ. ಆ ವಿಷಯದಲ್ಲಿ ಇವರು ನಿಜವಾಗ್ಲೂ ಸಿನಿಮಾ ನೋಡಿದವ್ರು ಯಾರು ಹೊಸ ಹುಡುಗಿ ಮೊದಲನೇ ಪಿಕ್ಚರ್ ಅಂತ ಹೇಳಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಮ್ಮ ಫಸ್ಟ್ ಸಿನಿಮಾಕ್ಕೆ ಚಿಕ್ಕಣ್ಣ ಹೀರೋ ಆದದ್ದು ನಿಮ್ಗೆ ಏನು ಅನಿಸ್ತು? ಖುಷಿ ಇದೆ ಸರ್. ಇವಾಗ ಡೆಫಿನೆಟ್ಲಿ ನೀವು ಹೇಳಿದ್ರಲ್ಲ, ನಾವು ಎಲ್ಲೋ ಕುತ್ಕೊಂಡು ಒಬ್ರನ್ನ ಜಡ್ಜ್ ಮಾಡೋ ಬದಲು ಅವ್ರನ್ನ ನೀಟಾಗಿ ಮಾತಾಡ್ಸಾದ್ಮೇಲೆ ನಮ್ಗೆ ಅವ್ರು ಏನು ಅಂತ ಗೊತ್ತಾಗೋದು. ಡೆಫಿನೆಟ್ಲಿ ನಂಗೆ ಖುಷಿ ಇದೆ. ಅವರಷ್ಟೇ ಅಲ್ಲ, ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಹೌಸಿಂದ ಇರ್ಬೋದು. ಬಿಕಾಸ್ ನನಗೆ ಪ್ರೊಡಕ್ಷನ್ ಹೌಸ್ ಬಗ್ಗೆ ಗೊತ್ತಿಲ್ಲ. ಸಿನಿಮಾ ಅಂದರೆ ಅದ್ರ ಹಿಂದೆ ಒಂದು ಪ್ರೊಡಕ್ಷನ್ ಹೌಸ್ ಇರುತ್ತೆ, ಕೆಲಸ ನಡೆಯುತ್ತೆ ಅಂತ ಯಾವ ಐಡಿಯಾನೂ ಇರಲಿಲ್ಲ. ಬಟ್ ಒಂದ್ಸತಿ ಗೊತ್ತಾದ್ಮೇಲೆ ಉಮಾಪತಿ ಫಿಲ್ಮ್ಸ್ ಅಂತ ಗೊತ್ತಾದ್ಮೇಲೆ ಎಲ್ಲ ನನ್ನ ಜೊತೆ ಸುತ್ತಮುತ್ತ ಇರೋರು ದಯವಿಟ್ಟು ಒಪ್ಕೋ ಪ್ಲೀಸ್, ಮಿಸ್ ಮಾಡಬೇಡ ಸಿನಿಮಾನ ಅಂತ. ಪ್ರೊಡಕ್ಷನ್ ಹೌಸು ಆರ್ಟಿಸ್ಟಿಂದ ಇಟ್ಕೊಂಡು ಟೆಕ್ನಿಷಿಯಿಂದ ಇಟ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ. ಹಾಗೆ ಪಾತ್ರ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡೋದು ಅಂದರೆ ಒಂದು ಹೀರೋಯಿನ್ಗೆ ಫಸ್ಟ್ ಡೆಬ್ಯೂ ಸಿನಿಮಾಗೆ ಇಂಥ ಇಂಪಾರ್ಟೆನ್ಸ್ ಆಗಿರೋ ಪಾತ್ರ ಸಿಕ್ಕಿರೋದು ನನ್ನ ಭಾಗ್ಯ. ಆ್ಯಕ್ಚುಲಿ ಐ ಶುಡ್ ಬಿ ವೆರಿ ಬ್ಲೆಸ್ಡ್ ಫಾರ್ ದ್ಯಾಟ್. ಉಮಾಪತಿ ಅವ್ರ ಬಗ್ಗೆ ಹೇಳ್ತೀವಿ. ನನಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಫಸ್ಟ್ ಕಾಲ್ ಬಂದಾಗ ಅಷ್ಟು ನಾಲೆಜ್ ಇರಲಿಲ್ಲ ನನಗೆ. ಆಮೇಲೆ ನನ್ನ ಜೊತೆ ಅವರೆಲ್ಲ ಹೇಳಿದಾಗ ಅವರು ಮತಗಜ ಅವಾಗ ರಾಬರ್ಟ್ ಇನ್ನೂ ರಿಲೀಸ್ಗಿತ್ತು ಅನ್ಸುತ್ತೆ. ಮತ್ತೆ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ನೋಡಿಲ್ಲ ಕಾಣುತ್ತೆ. ಇಲ್ಲ ಅಲ್ಲ ಅವ್ರು ನೋಡು ಇರ್ಲಿಲ್ವ? ಇಲ್ಲ, ನೋ ನಾಲೆಡ್ಜ್. ಹೌದು, ಇಲ್ಲ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನೋಡಿದ್ರೆ ಬರ್ತಾನೆ ಇರ್ಲಿಲ್ವ? ಒಂದಷ್ಟು ವಿಡಿಯೋಗಳೆಲ್ಲ ನೋಡ್ಬಿಟ್ಟಿದ್ರೆ ಇಲ್ಲ ನಾನು ಒಂಚೂರು ಅನುಭವ ಆದ್ಮೇಲೆ ಮಾಡ್ತೀನಿ. ಒಂದ್ 4 ಸಿನಿಮಾ ಆದ್ಮೇಲೆ ಸಿನಿಮಾ ಮಾಡೋಣ. ಇಲ್ಲಪ್ಪ, ನನ್ಗೆ ಏನಾದ್ರೆ ನನ್ನ ವಿಡಿಯೋ ಗೊತ್ತಿಲ್ಲ. ಸೊ ಬಟ್ ಈಗ ಗೊತ್ತಿದೆಯಲ್ಲ ಹೇಳಿ, ಈಗ ಡೈರೆಕ್ಟ್ ಸಿನಿಮಾದ ಮೂಲಕ ನೀವು ನೋಡಿದ್ರಲ್ಲ? ಏನಿಲ್ಲ ಸರಿ, ಅವರು ಪ್ರೊಡಕ್ಷನ್ ಹೌಸ್ ಅವರು ಜಾಸ್ತಿ ಸೆಟ್ಟಿಗೆ ಬಂದಿರೋದಿಲ್ಲ. ಅವ್ರನ್ನ ನಾನು ಫಸ್ಟ್ ಮೀಟ್ ಮಾಡಿದ್ದೆ ಮುಹೂರ್ತದಲ್ಲಿ, ಆಮೇಲೆ ಟೀಸರು ಟ್ರೇಲರ್ ಲಾಂಚಲ್ಲೆಲ್ಲ ಸಿಕ್ಕಿರೋದು. ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಬ್ಲೆಸ್ಡ್. ಆ್ಯಸ್ ಅ ಹೋಲ್ ಟೀಮ್ ದೇ ಲುಕ್ ಆಫ್ ಟು ಮೀ ವೆರಿ ವೆಲ್. ನಮ್ಮಮ್ಮ ಇವಾಗ ಆ್ಯಕ್ಚುಲಿ ಶೂಟಿಂಗೆಲ್ಲ ಬರೋರು ಇವಾಗ ಒಬ್ಬಳೇ ಹೋಗು ಅಂದರೆ ಆರಾಮಾಗಿ ಹೋಗ್ತೀಯಾ, ಒಬ್ಬಳೇ ಇರ್ತೀಯ, ಎಲ್ಲರೂ ನೋಡ್ಕೋತಾರೆ ನೀನು ಅಂತ ಭರವಸೆ ಅವ್ರಿಗಿದೆ. ಚಿಕ್ಕಣ್ಣ ನಿಮ್ಮದು ಒಳ್ಳೆ ಸರ್ಟಿಫಿಕೇಟ್. ನನ್ಗಲ್ಲ ಸರ್, ನಮ್ದು ಇಡೀ ಟೀಮ್ಗೆ ಅಲ್ಲ ಚಿಕ್ಕಣ್ಣ ಅವ್ರು ಹೇಳ್ತಾರೆ, ಅವ್ರೇನಂದ್ರೆ ಮನಸ್ಸು ಶುದ್ಧ. ಎಮೋಷನ್ ಅಂತ ಬಂದ್ರು ಅಷ್ಟೇ ಮನುಷ್ಯ ಕೋಪನ ಯಾವತ್ತೂ ಹೊರಗಡೆ ಹಾಕೋಕೆ ಹೋಗಲ್ಲ. ಆಮೇಲೆ ಏನಾಗ್ತದೆ ಅಂದರೆ ನಮ್ಮ ಜನಕ್ಕೆ ಇವಾಗ ನಾವು ಸ್ವಲ್ಪ ಉದ್ದ ದಪ್ಪ ಇದೀವಿ ಅಂದರೆ ಮಗ ಸರಿ ಇಲ್ಲ, ಈಗ ಚಿಕ್ಕಣ್ಣ ಏನಾರು ಒಂದು ದೊಡ್ಡ ಡಾಕು ಇರಬೇಕು. ಸೊ ಜನಕ್ಕೇನು ಅಂದರೆ ಇನ್ನೋಸೆನ್ಸು ಅವ್ರ ಲುಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಂಗೆ ಇರಲ್ಲ ಸರ್. ಆಮೇಲೆ ಪಾಪ ಇವ್ರು ಅಂದ್ಕೊಂಡಿರೋದ್ರಲ್ಲೂ ಏನು ತಪ್ಪೇನಿಲ್ಲ, ಯಾಕಂದರೆ ಅದು ಇವ್ರ ಅಭಿಪ್ರಾಯ ಅಲ್ಲ, ಇನ್ನೊಬ್ರು ಯಾರೋ ಹೇಳಿ ಪೆನೆಟ್ರೇಟ್ ಮಾಡಿರುವಂಥದ್ದು. ಆಮೇಲೆ ಯಾವತ್ತೂ ಅಷ್ಟೇ, ಯಾರು ಚೆನ್ನಾಗಿರ್ತಾರೆ, ಯಾರ ಸಂಬಂಧಗಳು ಚೆನ್ನಾಗಿರ್ತವೆ ಗೊತ್ತಾ, ಫಸ್ಟ್ ಒಪಿನಿಯನ್ ನೆಗೆಟಿವ್ ಇರಬೇಕು, ಆಮೇಲೆ ಪಾಸಿಟಿವ್ ಆಗುತ್ತೆ. ಕರೆಕ್ಟ್, ಯು ಶುಡ್ ರಿಮೆಂಬರ್ ದಿಸ್.
ನನ್ನ ಬಗ್ಗೆ ಅದಕ್ಕಾಗಿ ಇಷ್ಟ ಅವ್ರು ಇರಲಿಲ್ಲ. ಮಾತಾಡ್ಲಿಲ್ಲ. ಅದೇ ಆಮೇಲೆ ನೋಡ್ಕೊಂಡು ದೇವ್ರ ವಿಗ್ರಹಗಳು ಯಾವ ಕಲರ್ ಇರ್ತವೆ? ವಿಗ್ರಹ ಕಪ್ಪು. ಮತ್ತೆ ಹೌದು. ಖುಷಿ ಪಡೋಪ್ಪಜಿ. ನಾನು ಯಾವತ್ತು ನನ್ನ ಕಲರ್ ಬಗ್ಗೆ ಅವ್ರು ಚಾನ್ಸ್ ಇಲ್ಲ. ಅಲ್ಲ, ಯಾವತ್ತೂ ಚಿಕ್ಕಣ್ಣ, not ಸತ್ಯ bothered ಹೇಳ್ತೀನಿ. about ಹ್ಞೂ it. ಸರ್. ಈಗ ಸಿನಿಮಾದ ಬಗ್ಗೆ ಮಾತಾಡೋಣ, ಆದ್ರೆ ನೀವು ತುಂಬಾ ಇವತ್ತು Colour ಬಗ್ಗೆ. ಮಾಧ್ಯಮಗಳು ಬಹಳ ಇರೋದ್ರಿಂದ ನಾವು ಬರೇ ನೀವು ಸಿನಿಮಾದ ಬಗ್ಗೆ ನಾನು ಮಾತಾಡ್ತಾ ಹೋದ್ರೆ ಅದು ಎಲ್ಲೋ ಒಂದ್ ಕಡೆ ಇದಾಗ್ಬಹುದು ಅಂತ ನಾನು ಅನ್ಕೊಂಡು. ಸಿನಿಮಾ ಬಿಟ್ಟು ಏನು ಮಾತಾಡಲ್ಲ. ಅಲ್ಲಲ್ಲ, ಸಿನಿಮಾ ಬಿಟ್ಟು ನೀವು ಮಾತಾಡೋದಿಲ್ಲ, ಮಾತಾಡಿಸ್ತಾರೆ ಬೇಕಾದ್ರೆ. ಹಾ. ನಾನು ಹೇಳುದು ನಿಮ್ಮ ಕಲರು ನಿಮಗೆ ಯಾವತ್ತಾದ್ರು ತೀರಾ ನೋವು ತಂದದಿದೆಯಾ? ನಾನು ಖಂಡಿತವಾಗ್ಲೂ ಸಿನಿಮಾದ ಇಲ್ಲ. ಒಳಗಡೆ ಹೇಳ್ತೇನೆ. ಅಲ್ಲ ಖಂಡಿತವಾಗ್ಲೂ ಇಲ್ಲ. ಸಿನಿಮಾದ ಒಳಗೂನು ಹೊರಗೂನು ಖಂಡಿತವಾಗ್ಲೂ ಇಲ್ಲ. ಆಮೇಲೆ ನನ್ನ ಕಲರ್ ಏನಾಗಿದೆ ಸರ್? ಅಲ್ಲಲ್ಲ, ನಾನು ಕೇಳುದು ಏನಾಗಿದೆ ಅನ್ನೋದು ಆಮೇಲೆ ಮಾತಾಡೋಣ. ಹಾಂ, ಅಲ್ಲ, ಖಂಡಿತವಾಗ್ಲಿಲ್ಲ. ಆ ಥರದ್ದಾಗೂ ಇಲ್ಲ. ಆಮೇಲೆ ನಮ್ಗೆ ಖುಷಿನೂ ಇದೆ, ಹೆಮ್ಮೆನೂ ಇದೆ. ಯಾಕೆ ಕೇಳ್ದೆ ಗೊತ್ತಾ? ಧೈರ್ಯವಾಗಿ 42 ಡಿಗ್ರಿ ಇದ್ರು ಆರಾಮಾಗಿ ಓಡಾಡ್ತೀನಿ. ಹೌದು. AC ರೂಮ್ ಇದ್ರು ಆರಾಮಾಗಿ ಓಡಾಡ್ತೀನಿ. ಓಡಾಡ್ಲಿ ನನ್ನ ಜೊತೆ, ನಿಮಗೆ ಬೆಳ್ಳಗೊಡೆ ಎಲ್ಲ ಬೇಕಾಗುದಿಲ್ಲ ನಿರಂತರವಾಗಿ. ಏನೂ ಇಲ್ಲ. ಓಡಾಡ್ಲಿ 2 ದಿನ ನನ್ನ ಜೊತೆ ಓಡಾಡ್ಲಿ. ಇದಕ್ಕಿಂತ ಕಲರ್ ಬದಲಾಗ್ಬಿಡ್ತದೆ. ಅವ್ರು ಫೀಲ್ ಮಾಡ್ಕೋಬೇಕು, ನಾವು ಫೀಲ್ ಮಾಡೋದಲ್ಲ. ನಮ್ದು ಗ್ಯಾರಂಟಿ ಕಲರ್ ಯಾವತ್ತೂ ಬಣ್ಣ ಬದಲಾಯಿಸಲ್ಲ, ಒಂದೇ ಬಣ್ಣ ನಮ್ದು. ಅಲ್ಲ, ನಾನು ಯಾಕೆ ಕೇಳಿದೆ ಗೊತ್ತಾ, ನಾವು ನೀವು ಒಂದೇ ಜಾತಿಯವರು. ಹೌದು ಕಲರ್ನಲ್ಲಿ ಹೌದು, ನಮ್ದು ಬದಲೇ ಆಗುದೇ ಇಲ್ಲ. ಖಂಡಿತವಾಗ್ಲು ನಮ್ಗೆ ಖುಷಿ ಪಡ್ತೀವಿ ಸರ್. ಕಪ್ಪಗಿರೋರೆಲ್ಲ ಸೂಪರ್ ಸ್ಟಾರ್ಗಳಾಗವ್ರು ಸರ್. ಹೌದು. ಹ್ಞೂ, ಬೆಳಗಿದ್ದವರೆಲ್ಲ ಸ್ಟಾರ್ ಆಗಿ ಓದಾಡ್ತಾವ್ರೆ. ಹಂಗೆ ಹೇಳಲ್ಲ ನೀವು. ಒಂದು ಹಬ್ಬ ಬೇರೆ ಸಿಗಾಕ್ಸಿದ್ರು. ನಾನು ಕಪ್ಪಗಿರೋರ ಬಗ್ಗೆ ಅಷ್ಟೇ ಮಾತಾಡಿದ್ದು. ನಾನು ಅದಕ್ಕೆ ಹೇಳಿ ಭಾಳ ಬುದ್ಧಿವಂತ ಚಿಕ್ಕಣ್ಣ. ನೆಗೆಟಿವ್ ಏನಾದ್ರು ಬಂತು ಅಂದ್ರೆ ಕೇಳಿಸ್ಕೊಂಡ್ರು ನಾನು ಕೇಳಿಸ್ಕೊಂಡಿಲ್ಲ, ನಾನು ಈ ಆಟಕ್ಕಿಲ್ಲ ಅಷ್ಟೇ. ಚಿಕ್ಕಣ್ಣ, ಈಗ ನೀವು ಅಧ್ಯಕ್ಷ ಉಪಾಧ್ಯಕ್ಷ, ಈ ಸಿನಿಮಾ ಹೇಗೆ ಆ ಅಧ್ಯಕ್ಷ ಯಾವ ಲೆವೆಲ್ಗೆ ಅದು ಜನರ ಮನಸ್ಸಲ್ಲಿ ನಿಂತುಬಿಟ್ಟಿದೆ ಅಂದ್ರೆ, ಉಪಾಧ್ಯಕ್ಷ ಅನ್ನೋದು ಕೂಡ ಥಟ್ಟನೆ ಅದು ಬಹುಶಃ ಅಧ್ಯಕ್ಷದ ಮುಂದುವರೆದ ಭಾಗ, ಮುಂದಿನ ಭಾಗ, ಈ ತರದ ಒಂದು ಇಡೀದಾದಂತ ಒಂದು ಅಟ್ಮಾಸ್ಫಿಯರ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಒಬ್ಬ ಕಲಾವಿದ, ಅದರಲ್ಲೂ ಹ್ಯೂಮರ್ ಅನ್ನ ಇಟ್ಕೊಂಡು ಮಾಡುವಂತ ಒಬ್ಬ ಕಲಾವಿದ ಇಡೀ ಸಿನಿಮಾದ ಒಂದು ಟ್ರ್ಯಾಕ್ ಆಗಿ ಬರ್ತಾನೆ, ಹೌದು, ಒಂದು ಭಾಗವಾಗಿ ಬರ್ತಾನೆ. ಆದ್ರೆ ಯಶಸ್ಸಿನ ಬಹಳ ಮುಖ್ಯವಾದ ಭಾಗ ಆಗ್ತಾನೆ. ಹೌದು, ನನ್ನ ಅಲ್ಲ ಅದು ಖಂಡಿತವಾಗ್ಲು. ಆಯ್ತಾ? ಈಗ ನೀವು ಅಂಥದ್ದೆಲ್ಲ ನೋಡ್ ಬಂದವರು, ದೊಡ್ಡ ನಟರೊಟ್ಟಿಗೆ ದೊಡ್ಡ ಗೆದ್ದ ಸಿನಿಮಾದಲ್ಲಿ ಎಲ್ಲವನ್ನು ನೋಡ್ ಬಂದಿದ್ದೀವಿ. ಈಗ ನೀವೇ ಹೀರೋ ಆಗುವಾಗ ನಿಮಗೆ ಆ ಪಾತ್ರಕ್ಕೂ ಮತ್ತು ಈ ಪಾತ್ರದ ನಿರ್ವಹಣೆ ಮತ್ತು ಅದರ ಬಿಡುಗಡೆಯ ಹೊತ್ತು ಇವೆಲ್ಲ ಇರುವಾಗ ನಿಮಗೆ ನಿಜವಾಗಿಯೂ ಯಾವ ಟೆನ್ಷನ್ ಬಿಲ್ಡ್ ಆಗ್ತದೆ? ನನಗೆ ಅದು ದುರಂಕಾರ ಅಂತಲ್ಲ, ಸತ್ಯ ಹೇಳ್ತೀನಿ. 4-5 ಪಿಕ್ಚರ್ ರಿಲೀಸ್ ಆಗಿದ್ದಾವೆ ನಂದು ಒಂದೊಂದೇ ದಿನ. ಹೌದು, ನನಗೆ ಯಾವ್ದು ಅಂತಾನೆ ಹುಡುಕ್ತಿದ್ದೆ. ಈಗ 3 ವರ್ಷದಿಂದ ಒಂದೇ ಪಿಕ್ಚರು. ಯಾವ ಲೆವೆಲ್ಗಿದೆ ನನಗೂ ಗೊತ್ತಿರಲಿಲ್ಲ ಇಷ್ಟು ಟೆನ್ಷನ್. ನಂದೇನು DN ಸಿನಿಮಾಸು, ಸ್ಮಿತಾ ಉಮಾಪತಿ ಪ್ರೊಡ್ಯೂಸರು, ಅಂದರೆ ನಮ್ಮ ಉಮಾಪತಿ ಅವ್ರದ್ದೇ ಎಲ್ಲ ಮೇಲ್ವಿಚಾರಣೆ ಎಲ್ಲ ಅವರೇ ನೋಡ್ಕೊತಾರೆ, ಏನು ಟೆನ್ಷನ್ ಇಲ್ಲ. ದೊಡ್ಡ ಪ್ರೊಡಕ್ಷನ್ನು, ಸ್ನೇಹಿತರು ಕೂಡ. ಇನ್ಯಾಕೆ ಡೈರೆಕ್ಟ್ರು, ಅವರು ಫ್ರೆಂಡು, ನನಗೇನು ಟೆನ್ಷನ್ ಇಲ್ಲ ಗುರು, ಹೀರೋ ಆರಾಮಾಗಿ ಆಗ್ಬಿಡ್ಬೋದು ಅನ್ನೋ ಇದರಲ್ಲಿತ್ತು. ಬಟ್ ಹೀರೋ ಅಂತ ಆದರೆ ಈಗ ನಾನು ಯಾವುದೋ ಒಂದು ಪಿಕ್ಚರ್ಗೆ ಹೀರೋ ಮಾಡಿಬಿಡ್ಬೇಕು ಅಂತ ಮಾಡಿದಿದ್ರೆ ಟೆನ್ಷನ್ ಇರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಗೆಲ್ಲೇಬೇಕು ಅಂತ ಮಾಡಿದ್ದೀವಲ್ಲ, ಹಂಗಾಗಿ ನಿದ್ದೆ ಬರೋಲ್ಲ ಸರ್, ನಿಜ. ಹತ್ರ ರಿಲೀಸ್ ಹತ್ರ ಬರ್ತಿದ್ದಂಗೆ ಆ ಟೆನ್ಷನ್ಗೆ ಏನೇ ನಾವು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀವಿ, ಜನರಿಂದ ಒಳ್ಳೆ ಪ್ರತಿಕ್ರಿಯೆನೂ ಸಿಗ್ತಾ ಇದೆ. ಬಟ್ ಆದರೂ ಒಳಗಡೆ ಇನ್ನು 5 ದಿನ ಇರೋದು, ಇನ್ನು 6 ದಿನ ಇರೋದು, ಈ ಮಧ್ಯರಾತ್ರಿ 2 ಗಂಟೆಗೆಲ್ಲ ಎಚ್ಚರ ಆಗ್ಬಿಡುತ್ತೆ. ನಾನು ಶೂಟಿಂಗ್ 7 ಗಂಟೆ ಅಂದರೆ 8 ಗಂಟೆಗೆ ನಮ್ಮ ಬೈಕ್ಲು ಬಂದು ಎಬ್ಬಸ್ರು ಇರೋವಾಗ ಅಂತಿದ್ದೆ. ಈಗ ಯಾರು ಎಬ್ಸೋದು ಬೇಡ, ಅಲಾರಾಮು ಬೇಡ, ಮಧ್ಯದಲ್ಲಿ ಎಚ್ಚರ ಆಗ್ಬಿಡುತ್ತೆ. ಇಲ್ಲ, ಇದು ತುಂಬ ಜವಾಬ್ದಾರಿ ಕೆಲಸ ಆಗ್ಬಿಟ್ರೆ. ಆಮೇಲೆ ಇನ್ನೊಂದು ಹೇಳಿದ್ರೆ, ಈಗ ನಾನು ಒಂದು ಹೊಸಬಾ ಇದೇ ಫಸ್ಟ್ ಸಿನಿಮಾ ಆಗಿದ್ದಿದ್ರು ಏನೋ ಮಾಡಿದೆ ಗೊತ್ತಿಲ್ಲ ಅಂದ್ಕೊಂಡು ಇದ್ಬಿಡ್ಬೋದಿತ್ತು. ಬಟ್ ನನ್ನ ಹಿಂದೆನೂ ಒಂದು ಚೂರು ಹೆಸರು ಮಾಡಿರೋದು ಇದೆ. ಸಾಂಗ್ ಸಿಕ್ಕಾಬಿಟ್ಟೆ ನನಗೆ ಗೊತ್ತಿರಲಿಲ್ಲ. ಹೀರೋಗಳನ್ನೆಲ್ಲ ನೋಡಿ ಹೀರೋ ಆದರೆ ಮಜಾ ಇರೋದು ಗುರು ಅಂತಲೇ ಅನ್ಕೋತಿದ್ದೆ ನಾನು. ಹೀರೋ ಆದಮೇಲೆ ಗೊತ್ತಾಯಿತು ಆ ಮಜದೊಳಗೆ ಎಷ್ಟು ನೋವಿರುತ್ತೆ ಅಂತ. ಸಿಕ್ಕಾಬಿಟ್ಟೆ ಟೆನ್ಷನ್ ಇರುತ್ತೆ. ಈಗ ಸಿನಿಮಾ ಗೆಲ್ಲೋದ್ರ ಬಗ್ಗೆ ಯಾವುದೇ ಡೌಟ್ ಕಾಣೋದಿಲ್ಲ. ಖಂಡಿತವಾಗಿ ಅದು ಒಂದು ಲೇಯರ್ ಅನ್ನು ಕ್ರಿಯೇಟ್ ಮಾಡೋದು, ಆಯ್ತಾ? ಮತ್ತೆ ಈ ಸಿನಿಮಾಕ್ಕೆ ಒಂದು ಟ್ರೆಡಿಷನಲ್ ಇತ್ತು, ಹೌದು, ಒಂದು ಪರಂಪರೆ ಇತ್ತು. ಹೌದು, ನಿಮ್ಮ ಹಿಂದಿನ ಅಧ್ಯಕ್ಷ ಇದು ಗೆಲ್ತು ಸೂಪರ್ ಡ್ಯೂಪರ್ ಹಿಟ್ ಆಯ್ತು ಅಂತ ಇಟ್ಕೊಳ್ಳಿ ಅಲ್ಲ ಸರ್, ಆಗತ್ತೆ.
ಆಮೇಲೆ ಏನು ಚಿಕ್ಕಣ್ಣನ ಮುಂದಿನ ಸಿನಿಮಾದ ನಡೆಯೋದು? ಈಗ ನಾನು ಹೀರೋನೇ ಮಾಡಬೇಕು ಅಂತಿದ್ದಿದ್ರೆ ನನಗೆ ಅಧ್ಯಕ್ಷ ಆದಮೇಲೆ ತುಂಬ ಆಫರ್ಗಳು ಬಂತು. ರಾಜವಲಿ ಆದಮೇಲೆ 1-2 ಬಂತು. ಅಧ್ಯಕ್ಷ ಆದಮೇಲೆ ಸಿಕ್ಕಾಪಟ್ಟೆ ಆಫರ್ಗಳು ಬಂತು. ನನಗೆ ಬೇಡ ಅಂತ, ನಾನು ಕರೆಕ್ಟಾಗಿದ್ದೀನಿ, ನನಗೆ ಆಮೇಲೆ ಅದನ್ನು ಜಡ್ಜ್ ಮಾಡೋದು, ಜವಾಬ್ದಾರಿ ತಗೊಳ್ಳೋದು, ಯಾವುದು ರೈಟ್ ರಾಂಗ್ ಅನ್ನೋದು ಯಾವುದೂ ಗೊತ್ತಿರಲಿಲ್ಲ. ಅದಾದಮೇಲೂ ಸಿನಿಮಾಗಳು ಹೀರೋ ಆಗಿ ಬಂತು. ಬಟ್ ನಾನು ಯಾವುದಾದ್ರೂ ಬಂದರೆ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀನಪ್ಪ, ಹೀರೋ ಅಂತೂ ಮಾಡಲ್ಲ, ಹೀರೋನಿ ಬೇರೆಯವ್ರನ್ನ ಹಾಕೊಳ್ಳಿ, ಹಿಂಗೆ ಬಂದಿದ್ದು ನಾನು. ಇದನ್ನೂ ನಿಜ ಮಾಡ್ತಿರ್ಲಿಲ್ಲ. ಬಟ್ ಇದು ಕತೆ ಅಧ್ಯಕ್ಷದ ಮುಂದುವರಿದ ಭಾಗ, ಉಪಾಧ್ಯಕ್ಷ ಟೈಟ್ಲು ಆಲ್ರೆಡಿ ನಮ್ಮ ಹತ್ರ ಒಂದು ದೊಡ್ಡ ಹಿಟ್ಟು ಜನಕ್ಕೆ ಇಷ್ಟ ಆಗಿದೆ. ಆ ಸೀಕ್ವೆಲ್ ಯಾವ್ದಾವ್ದು ಮಾಡಿದ್ದೀವಿ ಇದುವರೆಗೂ ಯಾವುದೂ ಮಿಸ್ ಹೊಡೆದಿಲ್ಲ. ಹಂಗಾಗಿ ಇದು ಆ್ಯಪ್ಟ್ ಆಗಿದೆ. ಆಮೇಲೆ ಆರಾಮಾಗಿ ಒಂದು ಗೆಲ್ಬೋದು ಅನ್ನೋ ಕಾನ್ಫಿಡೆಂಟ್ ಬಂದಿದ್ದರಿಂದ ನಾವು ಉಪಾಧ್ಯಕ್ಷ ಮಾಡಿದ್ವಿ. ಇದಾದಮೇಲೂ ನನಗೆ ಆ ಥರದ್ದು ಒಂದು ನಂಬಿಕೆ ಬರೋ ಥರದ್ದು ಮಾಡ್ತೀನಿ ಅನ್ನೋ ಸ್ಕ್ರಿಪ್ಟ್ ಬಂದರೆ ಮಾಡ್ತೀನಿ, ಇಲ್ಲ ಆರಾಮಾಗಿ ಕ್ಯಾರೆಕ್ಟರ್ ಮಾಡ್ಕೊಂಡಿರ್ತೀನಿ. 2 ವರ್ಷಕ್ಕೋ 3 ವರ್ಷಕ್ಕೋ ಇನ್ನೊಂದ್ಸಲ ಟೆನ್ಷನ್ ತಗೊಂಡ್ರೆ ಆಯಿತು, ಅಷ್ಟೇ. ಇವ್ರ ಕ್ಯಾಲ್ಕುಲೇಷನ್ ಭಾಳ ಸರಿ ಇದೆ. ಅಂದರೆ ಕಷ್ಟದಿಂದ ಬಂದಿದ್ದಾರಲ್ಲ ಸರ್, ಸೊ ಹಂಗಾಗಿ ಯಾವತ್ತೂ ಬಂದಾದಿ ಮರ್ತಿಲ್ಲ. ಆಮೇಲೆ ಮನುಷ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಾಳ ಸೀಸನ್ಡ್ ಮನುಷ್ಯ. ಆಮೇಲೆ ಯಾವುದು ಯಥೇಚ್ಛವಾಗಿ ಮಾತಾಡೋಕ್ಕೂ ಹೋಗಲ್ಲ, ಮತ್ತು ಯಾರ ಜೊತೆಲೂ ತೀರಾ ಫ್ರೆಂಡ್ಶಿಪ್ಪು ಬೆಳೆಸ್ಕೊಳಕ್ಕಲ್ಲ. ಸೊ ಆ ಮೆಚ್ಯೂರಿಟಿ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಸಿನಿಮಾ ಗೆಲ್ಸೋದು ಬಿಡೋದು ಜನಕ್ಕೆ ಬಿಟ್ಟರೆ, ನಾವು ಸಿನಿಮಾ ಮಾಡಿರೋದು ಜನಕ್ಕೆ ಖುಷಿ ಪಡಿಸೋಣ ಅಂತೇಳಿ. ಸೊ ಸಿನಿಮಾ ಗೆಲ್ಲೋದ್ರ ಜೊತೆಲಿ ಜನಗಳ ಮನ್ಸು ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಗೆ. ಯಾಕಂದರೆ ನಾವು ಯಾವುದು ಔಟ್ ಆಫ್ ದಿ ಹೋಗಿ ನಾವೇನು ಮಾಡಿಲ್ಲ. ಸಕ್ಸಸ್ ಫಾರ್ಮುಲಾ ಏನಿದೆ ಅದನ್ನೇ ನಾವು ರೈಟ್ ಫಾರ್ಮೆಟಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಇಲ್ಲಿ ಯಾರಿಗೂ ಅಷ್ಟೇ ನಾವು ಗೆಲ್ಲುತ್ತೆ ಮತ್ತೊಂದು ಇನ್ನೊಂದಕ್ಕಿಂತ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ನಾವು ಮಾಡಿರೋ ಪದಾರ್ಥ ಕರೆಕ್ಟಾಗಿದೆ, ಜನಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದೀವಿ. ಯಾಕೆಂದರೆ ಸಿನ್ಸ್ 1 ಇಯರಿಂದನೂ ಯಾವುದೂ ಅಷ್ಟೇ ಕಾಮಿಡಿ ಜಾನರ್ ಬಂದಿಲ್ಲ. ಆಮೇಲೆ ಚಿಕ್ಕಣ್ಣನಿಗೆ ಅಂದ್ರೆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಇವಾಗ ಮಲೈಕಾ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಇತ್ತೀಚೆಗೆ ಬಂದಿರುವಂಥ ಒಂದು ಫ್ಯಾನ್ ಫಾಲೋಯಿಂಗ್ ಸೀರಿಯಲಿಂದನೂ ಇರ್ಬೋದು. ಆಮೇಲೆ ಉಪಾಧ್ಯಕ್ಷ ಟೈಟ್ಲು ನಮಗೆ, ಯಾಕಂದರೆ ನನ್ನ ಬ್ಯಾನರಲ್ಲಿ ಇವತ್ತಿಗೂ ನೀವು ಡೇ 1 ನೋಡ್ಕೊಂಬನ್ನಿ, ಟೈಟ್ಲ್ಗಳು ಬಂದು ಒಂದು ಬಿಸ್ನೆಸ್ ಟೈಟ್ಲ್ಗಳು. ಇವಾಗ ಉಪಾಧ್ಯಕ್ಷ ಅಂದರೆ ಆ ಉಪಾಧ್ಯಕ್ಷ ಟೈಟ್ಲಿಗೆ ಒಂದು 20-25 ಲಕ್ಷ ಎಕ್ಸ್ಟ್ರಾ ಬಿಸ್ನೆಸ್. ಅದು ನಮಗೆ ಗೊತ್ತಿದೆ. ಎಲ್ಲಿ ಕೋರ್ ಇರುತ್ತೆ, ಎಲ್ಲಿ ಎಳೆ ಎಳೆದ್ರೆ ಪೂರ್ತಿ ಬಿಟ್ಕೊಡುತ್ತೆ ಅಂತ. ಸೊ ಹಂಗಾಗಿ ಉಪಾಧ್ಯಕ್ಷ ಟೈಟ್ಲ್ ಇರ್ಬೋದು, ಅಧ್ಯಕ್ಷ ಸೀಕ್ವೆಲ್ ಇರ್ಬೋದು, ಶರಣ್ ಸರ್ ಬಂದು ಆ್ಯಕ್ಟ್ ಮಾಡಿದ್ದಾರೆ. ಅದು ಬಿಕಾಸ್ ಆಫ್ ಚಿಕ್ಕಣ್ಣ ಅವ್ರ ಮೇಲೆ ಇರೋ ಲವ್. ಸಿನಿಮಾ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಇದು ಕಮರ್ಷಿಯಲ್ ಸಿನಿಮಾನೂ ಅಲ್ಲ, ಆ್ಯಕ್ಷನ್ ಸಿನಿಮಾನೂ ಅಲ್ಲ. ಯಾರಿಗೋ ಮೆಸೇಜ್ ಕೊಡೋಕ್ಕೆ ಇಲ್ಲಿ ಅಪ್ಪ ಮಗನ ಸೆಂಟಿಮೆಂಟ್ ಇದೆ, ಅಪ್ಪ ಮಗಳ ಸೆಂಟಿಮೆಂಟ್ ಇದೆ. ಅದಾದಮೇಲೆ ಲವರ್ಸ್ ಬಂದವೆ ಅಂದರೆ ಲವರ್ಸ್ ಅದೊಂದು ಇದಿದೆ. ಅದಾದಮೇಲೆ ನಿಮಗೆ ಫ್ರೆಂಡ್ಸ್ದು ಒಂದು ಇದು ಎಳೆ ಬಂದು ಹೋಗ್ತದೆ. ಔಟ್ ಆ್ಯಂಡ್ ಔಟ್ ಕಾಮಿಡಿ. ನಿಮ್ಮನ್ನು ಚಿಕ್ಕಣ್ಣವರು ಹಿಂದಿನ ಸಿನಿಮಾದಲ್ಲಿ ಅಥವಾ ಈ ಎಲ್ಲ ಸಿನಿಮಾಗಳಲ್ಲೂ ಏನು ಇಷ್ಟಪಟ್ಟಿದ್ರಿ ಅದಕ್ಕಿಂತ ಮೀರಿದ ಪರ್ಫಾರ್ಮೆನ್ಸ್ ಇತ್ತು. ಮತ್ತು ಚಿಕ್ಕಣ್ಣ ಸಿನಿಮಾದಲ್ಲಿ ಏನಾಗ್ತಾ ಇತ್ತು ಹಿಂದೆ, ನಾನು ಇದನ್ನು ಅಬ್ಸರ್ವ್ ಮಾಡಿದ್ದು, ನನಗೂ ಅದು ಅನುಭವ ಇದೆ. ಈ ಪಾತ್ರ ಇನ್ನಿಷ್ಟು ಬೆಳೆಬೇಕಾಗಿತ್ತು, ಈ ಪಾತ್ರ ಇನ್ನಿಷ್ಟು ಬೇಕಾಗಿತ್ತು, ಚಿಕ್ಕಣ್ಣ ಮುಗ್ದೋಯ್ತಪ್ಪ, ಏನಿದು ಸ್ವಲ್ಪ ಬೇಕಿತ್ತು, ಈ ಥರದ ಸ್ವಲ್ಪ ಇದಿತ್ತು ನಮಗೆ, ನನ್ನಂತವನು ಸೇರಿ. ಬಹುಶಃ ಇದು ಫುಲ್ ಆಗಿ ಚಿಕ್ಕಣ್ಣ ಎಲ್ಲರಿಗೂ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಬರೀ ಕೇಸರಿ ಬಾತ್ ಸರ್, ಇವಾಗ ಚೌಚೌಬಾತ್ ಇದೆ. ಒಬ್ಬಳು ತಿನ್ನೋರು ತಿನ್ಬೋದು, ಕೇಸರಿ ಬಾತ್ ತಿನ್ನೋರು ತಿನ್ಬೋದು. ಸೊ ಹಂಗೆ ಈ ಬೇವು ಬೆಲ್ಲ ಅಂತಾರಲ್ಲ, ಈ ಸಿನಿಮಾ ಆ ಥರದ್ದೊಂದು. ನೀವು ಚಿಕ್ಕಣ್ಣನ ಸಿನಿಮಾ ಹೀರೋ ಆಗಿ ಅನೌನ್ಸ್ ಮಾಡಿದ ಹೊತ್ತಿನಲ್ಲಿ ಇಂಡಸ್ಟ್ರಿಯ ಪ್ರತಿಕ್ರಿಯೆ ಸರ್, ಯಾರು ಚಿಕ್ಕಣ್ಣನ ಹೀರೋ ಮಾಡಬೇಡಿ ಅಂತ ಹೇಳಿಲ್ಲ. ಅವನೊಬ್ಬನೇ ನಮ್ಗಿರೋದು, ಅವನು ಯಾಕೆ ಕಾಳು ಮಾಡ್ತಾ ಇದೆಯಾ ನೀನು ಅಂತ. ಅದು ನಮ್ಮ ಚಾಯ್ಸ್ ಅಲ್ಲ, ಕತೆಗೆ ಡಿಮ್ಯಾಂಡ್ ಮಾಡ್ತು. ನಾವೊಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಎಲ್ಲೂ ಅಷ್ಟೇ ಚಿಕ್ಕಣ್ಣವ್ರು ನಾನು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಮಾಡೋದು ಬಿಟ್ಬಿಡ್ತೀನಿ ಅಂತ ಎಲ್ಲೂ ಹೇಳಲಿಲ್ಲ. ಇದು ನಾನು ಮಾಡ್ತಾಯಿದ್ದೀನಿ, ನನಗೊಂದು ಆಸೆ ಇದೆ, ನಾನು ಮಾಡ್ತಾಯಿದ್ದೀನಿ ಅಂತೇಳಿ. ಸೊ ಒಂದು ಕತೆಗೋಸ್ಕರ ನಾವು ಮಾಡಿರೋವಂಥ ಒಂದು ಪ್ರಾಜೆಕ್ಟ್ ಇದು. ಆಮೇಲೆ ಚಿಕ್ಕಣ್ಣವ್ರಿಗೂ ಕೆಲವೊಬ್ಬರೆಲ್ಲ ಅಡ್ವೈಸ್ ಮಾಡಿರೋದು ಉಂಟು, ನನಗೂ ಮಾಡಿರೋದು ಉಂಟು. ಬಟ್ ಈ ವ್ಯಕ್ತಿಗೆ ಮೆಚ್ಯೂರಿಟಿ ಇದೆ. ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡೋಕ್ಕೆ ಹೊರಟಿದ್ದೀನಿ, ಬಂದಿರೋದೆಲ್ಲಿಂದ ಗಾರೆಯಿಂದ. ಹೌದು, ಆಗ ಕೊಟ್ಟಿರೋದೇನು ತಾರೆ. ಸೊ ಹಂಗಾಗಿ ಆ ಡಿಸ್ಟೆನ್ಸ್ ಜರ್ನಿ ಮಾಡಿದಾರಲ್ಲ, ಅದ್ರ ಪೇಯ್ನೂ ಗೊತ್ತಿದೆ, ಅದ್ರ ಶ್ರಮನೂ ಗೊತ್ತಿದೆ, ಅದ್ರ ವ್ಯಾಲ್ಯೂನೂ ಗೊತ್ತಿದೆ. ಸಕ್ಸಸ್ ಎಲ್ಲರಿಗೂ ಸಿಗುತ್ತೆ ಸರ್, ಅರ್ಗಿಸ್ಕೊಳ್ಳೋ ಕೆಪಾಸಿಟಿ ಇರಬೇಕು, ಅದನ್ನು ಮೇಂಟೈನ್ ಮಾಡೋ ಈ ಅರ್ಹತೆ ಇರಬೇಕು. ಆ ಅರ್ಹತೆ ಚಿಕ್ಕಣ್ಣನಿಗಿದೆ ಅಂತ ನಾನು ಭಾವಿಸಿದ್ದೀನಿ. ಖಂಡಿತವಾಗ್ಲೂ ಶ್ರಮ ಪಟ್ಟಿರೋರ್ನ ಯಾವತ್ತೂ ಯಾವುದೇ ಇಂಡಸ್ಟ್ರಿ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡಿರೋರು ಯಾವುದೇ ಕಾರಣಕ್ಕೂ ನಮ್ಮ ಸಿನಿಮಾ ಅಥವಾ ನಮ್ಮ ಶ್ರಮ ನಮ್ಮ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಮಗೆ.